ಇದು ಹಿಂಗಿದ್ದು ಇದು ಆ ಟ್ಯಾಂಕಿಗೆ ಹೋಗಿ ಹೋಗಿ ಹೊಡೆದು ಸಾಕಾಗೋಗ್ಬಿಟ್ಟೈತೆ. ಬರೀ ಫ್ರಂಟ್ ಸೀಟಿಗೆ ಇವರು ತೊಗೊಂಡಿದ್ದು ನನ್ನ ಹತ್ರ 1,000 ರೂಪಾಯಿ ತೊಗೊಂಡ್ರು. ನಾಟ್ ಡನ್. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಧನಂಜಯ್. ವೆಲ್ಕಮ್ ಬ್ಯಾಕ್. ನಾನಿವತ್ತು ಈ ವಿಡಿಯೋದಲ್ಲಿ ಬೈಕ್ ಸೀಟ್ ಮಾಡಿಫಿಕೇಷನ್ ಬಗ್ಗೆ ಮಾತಾಡೋಕೆ ಹೊರಟೀನಿ. ಅಂದರೆ ನಾನು ನನ್ನ ಬೈಕ್ ಸೀಟ್ ಮಾಡಿಫೈ ಮಾಡಿಸ್ಬೇಕಂತ ಹೊರಟಾಗ ನಾನೊಂದಿಷ್ಟು ಆಪ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡಿದೆ. ಅದರಲ್ಲಿ ನನಗೆ ಬೆಸ್ಟ್ ಅನಿಸಿದ ಆಪ್ಷನ್ನ ನಾನಿವತ್ತು ಹೇಳಕ್ಕೆ ಹೊರಟೀನಿ. ಬೆಂಗಳೂರಲ್ಲಿ ಒಂದು ಅಂಗಡಿ ಇದೆ, ರಾವ್ ಸೀಟ್ ಕವರ್ಸ್ ಅಂತ. ನಾನು ಅದ್ರ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡಿ ಅದನ್ನು. ಇವ್ರದ್ದು ಒಂದು ಸುಮಾರು 55 to 60 years ಓಲ್ಡ್ ಅದು ಅಂಗಡಿ. ತುಂಬಾ ಹೆಸರು ಮಾಡಿದ್ದಾರೆ ಅವರು. ಅಂದರೆ ಬೇರೆ ಊರಿಂದೆಲ್ಲ ಬಂದು ಸೀಟ್ ಕವರ್ ಹಾಕ್ಸ್ಕೊಂಡು ಹೋಗ್ತಾರೆ ಆ ಅಂಗಡೀಲಿ. ಸೊ ನೀವು ನಿಮ್ಮ ಗಾಡಿ ಸೀಟ್ ಏನಾದರೂ ಚೇಂಜ್ ಮಾಡಿಸ್ಬೇಕಂತ ಇದ್ದರೆ ದಯವಿಟ್ಟು ಆ ಅಂಗಡಿ ವಿಸಿಟ್ ಮಾಡಿ, ಖಂಡಿತವಾಗ್ಲೂ ಸೀಟ್ ಕವರ್ ಚೇಂಜ್ ಮಾಡಿಸ್ಕೋಬೋದು. ಸೊ ಅಲ್ಲಿ ಆ ಅಂಗಡಿಯಲ್ಲಿ ನಿಮಗೆ ಇನ್ಕ್ಲೂಡಿಂಗ್ ಸ್ಕೂಟಿಯಿಂದ ಹಿಡಿದು ಹೈ ಆ್ಯಂಡ್ ಬೈಕ್ವರೆಗೂ ಯಾವ್ದಾದ್ರು ತೊಗೊಂಡೋಗಿ ನಿಮಗೆ ಸೀಟ್ ಮಾಡಿಫೈ ಮಾಡಿಕೊಡ್ತಾರೆ. ನನ್ನ ಗಾಡಿ RR 310. ಸೊ RR 310 ಸ್ಟಾಕ್ ಸೀಟು ಕಂಫರ್ಟೇಬಲ್ಲಾಗಿ ಇದೆ. ಕಂಫರ್ಟೇಬಲ್ಲಿಗೆ ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಲಾಂಗ್ ರೈಡ್ ಮಾಡುವಾಗ ನನಗೆ ಕಂಫರ್ಟೇಬಲ್ಲಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನನ್ನ ಮೇನ್ ಪ್ರಾಬ್ಲಮ್ ಏನಂದರೆ ನನ್ನ ಗಾಡಿ ಸೀಟಲ್ಲಿ ಇದ್ದಿದ್ದು, ನನ್ನ ಗಾಡಿ ಸೀಟ್ ಹೆಂಗಿತ್ತು ಅಂದರೆ ಸ್ಪೋರ್ಟ್ಸ್ ಬೈಕ್ ಹೆಂಗಿರ್ಬೇಕು ಹಾಗೆ ಇದೆ ಕರೆಕ್ಟಾಗಿ. ಅದು ಹೆಂಗಿದೆ ಅಂದರೆ ಹಿಂಗಿದೆ ಸೀಟ್, ಓಕೆನಾ. ನಾವು ಇಲ್ಲಿ ಕೂತ್ಕೊತೀವಂದರೆ ಇಲ್ಲಿ ಟ್ಯಾಂಕ್ ಇರುತ್ತೆ. ನಾನು ಇಲ್ಲಿ ಕೂತ್ಕೊಂಡಾಗ ಸಿಟಿಯಲ್ಲಿ ಜಾಸ್ತಿ ಬ್ರೇಕು, ನಿಮಗೆ ಜರ್ಕ್ ಹೊಡೆಯೋದು ಎಲ್ಲ ಕಾಮನ್. ಸಿಟಿಯಲ್ಲಿ ಜಾಸ್ತಿ ನೀವು ಹೈವೇ ಟೂರ್ಸ್ ಮಾಡ್ತಿರ್ಬೇಕಾದ್ರೆ ಅದೆಲ್ಲ ಏನು ಎಕ್ಸ್ಪೀರಿಯನ್ಸ್ ಆಗೋಲ್ಲ, ಜಾಸ್ತಿ ಅಡ್ಜಸ್ಟ್ ಮಾಡ್ಕೋಬೋದು ಅದನ್ನು. ಬಟ್ ಸಿಟಿಯಲ್ಲಿ ಮೇನ್ ಏನಾಗ್ತಿತ್ತು, ಇಲ್ಲಿ ಕೂತ್ಕೊಂಡು ಜಾರ್ಕೊಂಡು ಮುಂದೆ ಹೋಗ್ತಿದೆ. ಅದು ಮುಂದೆ ಹೋಗಿ ಟ್ಯಾಂಕ್ ಹೊಡೆದು ನಿಮ್ಗೆ ಗೊತ್ತು ಹುಡುಗರು ಪ್ರಾಬ್ಲಮ್. ಸ್ಪೋರ್ಟ್ಸ್ ಬೈಕ್ ಇಟ್ಕೊಂಡ್ರೆ ಟ್ಯಾಂಕ್ ಇಷ್ಟು ದೊಡ್ಡದಾಗಿದೆ ನಂದು, ನಾನು ಹಿಂಗೆ ಜಾರ್ಕೊಂಡು ಹೋಗಿ ಮುಂದೆ ಹೊಡೆದು ಹೆವಿ ಇರಿಟೇಟಿಂಗ್ ಆಗೋಗಿತ್ತು ಅದು. ಸೊ ಅದನ್ನು ನಾನು ಹಿಂಗಿರೋ ಸೀಟ್ನ ಹಿಂಗೆ ಮಾಡಿಸ್ಬೇಕು ಅಂತ ಸ್ವಲ್ಪ ಅಟ್ಲೀಸ್ಟ್ ಹಿಂಗಾದರೆ ಇಲ್ಲೇ ಇರ್ತೀನಿ. ಏನು ಜರ್ಕ್ ಹೊಡೆದ್ರು ಮುಂದೆ ಬ್ರೇಕ್ ಹಿಡಿದ್ರು ಮುಂದೆ ಹೋಗಿ ಬಿಡೋಲ್ಲ, ಇಲ್ಲೇ ಇರ್ತೀನಿ. ಅದು ನನ್ನ ಮೇನ್ ಪ್ರಾಬ್ಲಮ್ ಇದ್ದಿತ್ತು. ನನಗೆ ಹೈವೇ ಟೂರ್ಸಲ್ಲೆಲ್ಲ ಏನು ಅಷ್ಟೊಂದೇನು ಪ್ರಾಬ್ಲಮ್ ಅನಿಸಿರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಈಗ ಮಾಡಿಸಿರೋ ಫಿಕ್ಸಲ್ಲಿ ನಿಮಗೆ ಲಾಂಗ್ ಟೂರಿಂಗ್ ಇರ್ಬೋದು, ಅಥವಾ ಈ ಪ್ರಾಬ್ಲಮ್ ಏನು ಹಿಂಗೆ ಬೆಂಡ್ ಆಗಿದೆ, ಅಥವಾ ನಿಮಗೆ ಯಾವ ಥರದಾದ್ರೂ ಪ್ರಾಬ್ಲಮ್ ಇರ್ಬೋದು, ಅದನ್ನು ನೀವು ಸರಿ ಮಾಡಿಸ್ಕೋಬೋದು ನಿಮ್ಗೆ ಹೆಂಗೆ ಬೇಕೋ ಹಾಗೆ. ನೋಡಿ, ಇವರೇನು ಇವಾಗ ಆ ಸೀಟ್ನ ಕಟ್ ಮಾಡ್ತಿದ್ದಾರೆ. ಅದು ಸ್ಟಾಕ್ ಸೀಟು, ಫುಲ್ಲು ಹಾರ್ಡಾಗಿದೆ ಅದು ಸೀಟು. ಇದು ಸ್ಟಾಕ್ ಸೀಟ್ ಅಣ್ಣ, ಮುಂಚೆ ಇದ್ದಿದ್ದು. ಓ, ಅದು ನೀವು ಇದನ್ನು ಕಿತ್ತಾಕಿ ಇವಾಗ ಮತ್ತೆ ಹಾಕ್ತಾರೆ. ಇದನ್ನು ಅಲ್ಲೋಗಿ ಕಟ್ ಮಾಡಿ ಅಡ್ಜಸ್ಟ್ ಮಾಡ್ಬೋದಲ್ಲ, ಎಲ್ಲಿ ಹೆಂಗೆ ಬೇಕು ಹಂಗೆ ಅಲ್ಲಿ ಹಾಕಿದಾಗ. ಹಾಂ ನೋಡಿ, ಹಾಂ ಇದು ಹಿಂಗಿದ್ದು ಇದು ಆ ಟ್ಯಾಂಕಿಗೆ ಹೋಗಿ ಹೊಡೆದು ಸಾಕಾಗೋಗ್ಬಿಟ್ಟೈತೆ. ಹಾಂ ಹಂಗೆ ಬಂದರೆ ನಾನೇನು ಆ್ಯಂಗಲ್ ಹೇಳಿನಿ ಅಥವಾ ಕರೆಕ್ಷನ್ ಏನು ಹೇಳಿನಿ, ಅದು ಕರೆಕ್ಷನ್ಗೆ ಸರಿಯಾಗಿ ಈ ಸೀಟ್ ಏನಿದೆ ಇದನ್ನು ಅಲ್ಲಿಗೆ ಫಿಟ್ ಮಾಡ್ತಾರೆ. ಇವಾಗ ಸ್ವಲ್ಪ ಹಿಂಗೆ ಇದೆ ತಾನೇ ಇದು. ಗೊತ್ತು ನೋಡಿ, ನಾಟ್ ಡನ್. ಯಾ ಇವಾಗಾದರೆ ಈ ಕವರ್ ಬಂದರೆ ಏನು ಅದೇನು ಟೈಟ್ ಆಗುತ್ತಲ್ಲ. ಆವಾಗಲೇ ಏನು ಅವರು ಸೀಟ್ ಕಟ್ ಮಾಡ್ತಿದ್ರಲ್ಲ ಅದೆಲ್ಲ ಅಡ್ಜಸ್ಟ್ ಮಾಡಿ ಕರೆಕ್ಟಾಗಿ ಕೂರಿಸಿದ್ರು. ಅದಾದಮೇಲೆ ಇದ್ರ ಮೇಲ್ಗಡೆ ಇನ್ನೊಂದು ಲೇಯರು ಪಿಂಕ್ ಕಲರ್ದು ಹಾಕಿದ್ದಾರೆ ಸ್ಪಾಂಜ್. ಅದಾದಮೇಲೆ ಇವರು ಇನ್ನೊಂದು ಡಿಪಾರ್ಟ್ಮೆಂಟ್ ಥರ, ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಥರ ಇದೊಂದು ಅಂಗಡಿ ಇದೆ. ಒಬ್ಬರು ಕಟ್ ಮಾಡೋರು, ಅದನ್ನ ಸರಿಗೆ ಸೀಟ್ ಅಡ್ಜಸ್ಟ್ ಮಾಡೋರು ಇವರು ತಾತ. ಅದನ್ನು ನೀಟಾಗಿ ಹೊಲ್ಟುಬಿಟ್ಟು ಅದಕ್ಕೆ ಸೀಟ್ ಕವರ್ ಕರೆಕ್ಟಾಗಿ ಹೊಲಿತಾರೆ. ಮತ್ತು ಆ ಸೀಟ್ ಕವರ್ ಹಾಕಿ ನೆಕ್ಸ್ಟ್ ನಿಮ್ಮ ಗಾಡಿಗೆ ಫಿಟ್ ಮಾಡ್ತಾರೆ. ಯಾ ಸೊ ನೋಡಿದ್ರಲ್ಲ, ಇಷ್ಟು ಪ್ರಾಸೆಸ್ ಆದಮೇಲೆ ಆ ಸೀಟನ್ನು ಹಾಕಿದ್ರು. ಅಂದರೆ ನಾನು ಇವಾಗ ಆಲ್ಮೋಸ್ಟ್ 1 ವೀಕ್ ಆದಮೇಲೆ ಈ ವಿಡಿಯೋ ಮಾಡ್ತೀನಿ. ಅಂದರೆ ನಾನು ಓಡಿಸ್ಬಿಟ್ಟು ನೋಡಿದೆ. ಮುಂಚೆ ನಾನೇನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೆ ಅದಂತೂ ಆಲ್ಮೋಸ್ಟ್ ಅವಾಯ್ಡ್ ಆಗಿದೆ. ಸೀಟ್ ಇವಾಗ ಕಂಫರ್ಟೇಬಲ್ ಆಗಿದೆ. ಮುಂಚೆ ಇತ್ತು ಅಂದರೆ ನಾನು ರೈಡಿಂಗ್ ಪೊಸಿಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ಸೀಟ್ ಕಂಫರ್ಟೇಬಲ್ ಆಗಿದೆ.
ಮುಂಚೆ ನಾನು ಏನು ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ಆ ಪ್ರಾಬ್ಲಮ್ ಇವಾಗ ಫೇಸ್ ಮಾಡ್ತಾ ಇಲ್ಲ. ಹಾಗೂ ನಿಮ್ಮ ಗಾಡಿಗೂ ನೀವೇನಾದರೂ ಸೀಟ್ ಮಾಡಿಫೈ ಮಾಡಿಸ್ಬೇಕಂದ್ರೆ ದಯವಿಟ್ಟು ಹೋಗಿ ಈ ಅಂಗಡಿ ವಿಸಿಟ್ ಮಾಡಿ ಒಂದು ಸತಿ. ನಿಮ್ಮದು ಏನು ಪ್ರಾಬ್ಲಮ್ ಇದೆ ಅವ್ರಿಗೆ ಹೇಳಿ, ಯಾವ ಥರ ಬೇಕು ಮಾಡಿಕೊಡ್ತಾರೆ. ನಿಮ್ಗೇನಾದರೂ ಡೌಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ಐ ಡಿ DM ಮಾಡಿ, ಸೇಮ್ ಫಿಟ್ಫ್ಲೂಯೆನ್ಸರ್ ಆನ್ ವೀಲ್ಸ್ ಅದೇ ನನ್ನ ಇನ್ಸ್ಟಾಗ್ರಾಮ್ ಐ ಡಿ. ಹಾಗೂ ನಾನು ಇವಾಗ ಬರೀ ಇದು ಏನಂತಾರೆ ಫ್ರಂಟ್ ಸೀಟ್ ಮಾತ್ರ ನಾನು ಮಾಡಿಫೈ ಮಾಡಿಸಿದ್ದು. ಪಿಲಿಯನ್ ಸೀಟ್ ಅಂತೂ RR310 ವರ್ಸ್ಟ್, ಅದು ಸೀಟ್ ಅಂತಲೂ ಕನ್ಸಿಡರ್ ಮಾಡಬಾರ್ದು. ಅಫ್ಕೋರ್ಸ್ ಇದು ಒಂದು ಸ್ಪೋರ್ಟ್ಸ್ ಬೈಕ್ ಆಗಿರೋದ್ರಿಂದ ನೀವು ಪಿಲಿಯನ್ ಸೀಟ್ದು ಕಂಫರ್ಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ಅದಕ್ಕೆ ನಾನು ಹಿಂದ್ಗಡೆ ಸೀಟ್ನ ಏನೂ ಮಾಡಿಫೈ ಮಾಡ್ಸೋಕ್ಕೆ ಹೋಗಿಲ್ಲ. ಜಸ್ಟ್ ಫ್ರಂಟ್ ನನಗೇನು ಪ್ರಾಬ್ಲಮ್ ಇದೆ ನಾನು ಅದನ್ನು ಮಾತ್ರ ಮಾಡಿಫೈ ಮಾಡಿಸಿದ್ದೀನಿ. ನಿಮಗೆ ನಿಮ್ಮ ಗರ್ಲ್ ಫ್ರೆಂಡು ತುಂಬ ಕಂಪ್ಲೇಂಟ್ಸ್ ಬಂದಿದ್ದರೆ ಅವ್ರ ಕಡೆಯಿಂದ ನೀವು ಅವಾಗ ಅದನ್ನು ಮಾಡಿಫೈ ಮಾಡಿಸಿ. ಬರೀ ಫ್ರಂಟ್ ಸೀಟ್ಗೆ ಇವರು ತೊಗೊಂಡಿದ್ದು ನನ್ನ ಹತ್ರ 1,000 ರೂಪಾಯಿ ತೊಗೊಂಡ್ರು ಈ ಸೀಟ್ ಮಾಡಿಫೈ ಮಾಡ್ಕೊಡೋಕ್ಕೆ. ಹಿಂದ್ಗಡೆದನ್ನು ಕೇಳಿದ್ರೆ ಅವ್ರು ಇನ್ನೂ 1,000 ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದ್ರು. ಸೊ ನೀವು ನಿಮ್ಗೆ ಯಾವ ಥರ ಬೇಕೋ ಅದನ್ನು ಕಸ್ಟಮೈಸ್ ಮಾಡಿಸ್ಕೊಳ್ಳಿ ನಿಮ್ಮ ಗಾಡಿಗೂ ಅಂತ ಹೇಳ್ತಾ ಧನ್ಯವಾದಗಳು ಈ ವಿಡಿಯೋ ನೋಡಿರೋದಕ್ಕೆ. ಇದೇ ಥರ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.